ರಾಜ್ಯದಲ್ಲಿ ಮೊದಲೇ ಬರ, ಆ ಬರದ ನಡುವೆ ಗಾಯದ ಮೇಲೆ ಬರ ಎಳೆದಿದೆ ಸಿಡಬ್ಲ್ಯೂಆರ್ಸಿ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಿ ಅಂತ ಆದೇಶ ಕೊಟ್ಟಿರೋದು ಈಗ ಸಂಕಷ್ಟ ತಂದೊಡ್ತಾ ಇದೆ. ಕೆಆರ್ಎಸ್ನಲ್ಲಿ ಬಳಕೆಗಿರೋದು ಬರೀ 12 ಟಿಎಂಸಿ ನೀರು ಮಾತ್ರ. ತಮಿಳುನಾಡಿಗೆ 15 ದಿನದಲ್ಲಿ ಹರಿಸಬೇಕಾಗಿರೋದು 4.5 ಟಿಎಂಸಿ ನೀರು. ಕೆಆರ್ಎಸ್ ಡ್ಯಾಂನಲ್ಲಿ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್. ಮಂಡ್ಯ ಜಿಲ್ಲೆಯ 7 ತಾಲೂಕುಗಳು ಬರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಹೀಗಿದ್ದು ನೀರು ಬಿಡೋದು ಹೇಗೆ ಅನ್ನುವಂತಹ ಪರಿಸ್ಥಿತಿ, ಹೇಗಿದೆ ಸ್ಥಿತಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ತಮಿಳುನಾಡಿಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಮಾಡಿರುವಂಥದ್ದು. ಆದರೆ ಡ್ಯಾಮ್ನ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಾನು ತೋರಿಸ್ತಾ ಹೋಗ್ತೇನೆ. ನಾನೀಗ KRS ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದು ಈಗ ವಾಸ್ತವ ಪರಿಸ್ಥಿತಿ ಗೊತ್ತಾಗುತ್ತೆ. ಯಾಕಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ನ ಪ್ರತಿದಿನ ಬಿಡಬೇಕು ಅನ್ನುವಂಥದ್ದು ಆದೇಶ ಇದೆ. ಇದು ನಿಜಕ್ಕೂ ಕೂಡ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂಥ ಪರಿಸ್ಥಿತಿ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ ತೀರ ಸಂಕಷ್ಟದಲ್ಲಿದ್ದಾರೆ, ಬೆಳೆ ಬೆಳಕು ಕೂಡ ಆಗದೇ ಇರೋ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ತಮಿಳುನಾಡಿನ ರೈತರಿಗೆ ನೀರು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಈಗಾಗಲೇ ಜಲಾಶಯದ ನೀರಿನ ಮಟ್ಟ 92 ಅಡಿ ಅಷ್ಟಿದೆ. 92 ಅಡಿ ಅಂತಂದರೆ ಕೇವಲ 30% ಮಾತ್ರ ನೀರಿರುವಂಥದ್ದು. ಜಲಾಶಯದಲ್ಲಿ ಈಗ ಕೇವಲ 17 TMC ನೀರು ಮಾತ್ರ ಸಂಗ್ರಹ ಆಗಿದೆ. 17 TMCಯಲ್ಲಿ 5 TMC ನೀರು ಡೆಡ್ ಸ್ಟೋರೇಜ್ ಆಗಿದೆ. ಇಲ್ಲಿನ ನೀರು ಇರುವಂಥದ್ದು ಕೇವಲ ಕುಡಿಯೋ ನೀರಿಗೆ ಮಾತ್ರ ಬಳಕೆಗೆ ಲಭ್ಯ ಇರುವಂಥದ್ದು. ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ರೈತರಿಗೆ ಮನವಿಯನ್ನು ಮಾಡಿಕೊಂಡಿದೆ. ನಾವು ನೀರು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಕಾರಣದಿಂದಾಗಿ ಹೊಸದಾಗಿ ಬೆಳೆಯನ್ನು ಬೆಳಿಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ರೈತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂಥ ಮನವಿ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ ಇರುವಂಥದ್ದು. ಈ ಕಾರಣದಿಂದಾಗಿ ನಿಜಕ್ಕೂ CWRC ಏನೊಂದು ಆದೇಶ ಮಾಡಿದೆ, ಈ ಒಂದು ವಿಚಾರವನ್ನು ಮೇಲ್ಮನವಿಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು ಕೂಡ ರಾಜ್ಯ ಸರ್ಕಾರ ಇದೆ. ಆದರೆ ಅದೆಲ್ಲ ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ವಾದ ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಈ ರಾಜ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡಲಿಸಲಿಕ್ಕೆ ರಾಜ್ಯ ಸರ್ಕಾರ ವಿಫಲ ಆಗ್ತಾ ಅನ್ನುವಂಥದ್ದು ನಿಜಕ್ಕೂ ಕೂಡ ಈಗಿರುವಂಥ ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಇಷ್ಟೆಲ್ಲ ಸಂಕಷ್ಟದ ಸ್ಥಿತಿ ಇದೆ. ಸಂಕಷ್ಟದ ಸ್ಥಿತಿ ಇರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾಕೆ ಈ ಒಂದು ವಾದವನ್ನು ಮಾಡಲಿಲ್ಲ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿರುವಂಥದ್ದು. ನಮ್ಮ ರೈತರಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ, ತಮಿಳುನಾಡಿನ ರೈತರಿಗೆ ಬೆಳೆಗಳಿಗೆ ನೀರು ಕೊಡಲಿಕ್ಕೆ ಹೇಗೆ ಸಾಧ್ಯ? ನಮ್ಮಲ್ಲೇ ಕುಡಿಯೋ ನೀರಿಗಿಲ್ಲ, ಪ್ರತಿದಿನ ಬೆಂಗಳೂರಿಗೆ ಕೂಡ ನೀರನ್ನು ಕೊಡಬೇಕು, ಜೊತೆಗೆ ಮೈಸೂರು ಮಂಡ್ಯದ ಭಾಗಕ್ಕೆ ರೈತರಿಗೆ ನೀರು ಕೊಡಬೇಕು, ಜೊತೆಗೆ ಅಂತರ್ಜಲವು ಕೂಡ ದಿನನಿತ್ಯ ಕುಸಿತಾ ಇದೆ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಜಕ್ಕೂ ಕೂಡ ವಾಸ್ತವ ಪರಿಸ್ಥಿತಿಯನ್ನು ನೋಡಿದ್ರೆ ಅರ್ಥವಾಗುತ್ತೆ. ಆದರೆ ಈ ಒಂದು ವಾಸ್ತವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ CWRC ಈ ರೀತಿಯಂಥ ಆದೇಶ ಮಾಡಿರುವಂಥದ್ದು ನಿಜಕ್ಕೂ ಕೂಡ ರೈತರಿಗೆ ಒಂದು ರೀತಿಯಲ್ಲಿ ಗಾಯದ ಮೇಲೆ ಬರೆ ಎಳೆದಿರುವಂಥ ಪರಿಸ್ಥಿತಿ ಇದೆ. ಬರದ ಪರಿಸ್ಥಿತಿ ನಡುವೆ ತಮಿಳುನಾಡಿಗೆ ನೀರನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.